ಮೂರನೇ ಬಸ್ನಲ್ಲಿ ವಿಧಾನಸೌಧದತ್ತ ಸಿಎಂ ಸಿದ್ದರಾಮಯ್ಯ. ಕೆಲ ಶಾಸಕರ ಜೊತೆ ಬರ್ತಾ ಇದ್ದಾರೆ. ಹಿಲ್ಟನ್ ಹೋಟ್ಲಲ್ಲಿ ನಮ್ಮ ನಾಗೇಂದ್ರ ಬಾಬು ನಿರಂತರವಾಗಿ ವರದಿಗಳನ್ನು ಕೊಡ್ತಾ ಇದ್ದಾರೆ. ನೀವತ್ತು ರಿಪಬ್ಲಿಕನ್ನ ನೋಡ್ತಾ ಇದ್ರೆ ಎಲ್ಲ ದೃಶ್ಯಾವಳಿಗಳು, ಎಲ್ಲ ಬೈಟ್ಸ್, ಎಲ್ಲ ಹೇಳಿಕೆಗಳು ಎಲ್ಲ ನಮ್ಮಲ್ಲೇ ನೋಡಿ. ಮೂರನೇ ಬಸ್ ಅಲ್ಲಿ ನಂಬರ್ ಹಾಕಿದ್ದಾರೆ ನೋಡಿ, ಬಸ್ಗೆ 1, 2, 3. ಇನ್ನೂ ಒಂದು ಬಸ್ ಇದೆ. ಇನ್ನು ಕೆಲವರು ಗಾಡಿಗಳಲ್ಲಿ, ವೆಹಿಕಲ್ಗಳಲ್ಲಿ ನೋಡಿ ಚೇಸ್ ಮಾಡ್ತಾ ಹೋಗ್ತಾ ಇದೀವಿ ನಾವು. ಚೇಸಿಂಗ್ ಆಗ್ತಾ ಇದೆ ಆ ಬಸ್ನ ಹಿಂದೆ ಹಿಲ್ಟನ್ ಹೋಟೆಲ್ ಇಂದ ನೇರವಾಗಿ ವಿಧಾನಸೌಧದ ತನಕ. ಅಲ್ಲಿ ಬಹುಶಃ 4 ಬಸ್ಸು ಹೊರಟಿದೆ ಅನ್ಸುತ್ತೆ. ಪ್ರಾಬಬ್ಲಿ 4 ಬಸ್ ಹೊರಟಿದೆ ಅಲ್ಲಿಂದ. ಹಾಗೆ ನೀವು ನಮ್ಮ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರೆ ಎಷ್ಟು ಮತಗಳು ಯಾವ್ಯಾವ ಅಭ್ಯರ್ಥಿಗೆ ಈವರೆಗೂ ಸಂದಾಯ ಆಗಿದೆ ಅನ್ನೋದ್ರ ನಂಬರ್ಸ್ ಕೂಡ ನೀವು ಗಮನಿಸಬಹುದು. ಹಾಗೆ ಟೋಟಲ್ ಶಾಸಕರ ಬಲ ಸ್ಕ್ರೀನ್ನ ಮೇಲ್ಗಡೆ ಭಾಗದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಹಾಗೆ ಕೆಳಭಾಗದಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ಸೊ ಕಂಪ್ಲೀಟ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ರಾಜ್ಯಸಭಾ ರಣಕಣದಲ್ಲಾಗ್ತಾ ಇರುವ ಇಂಚಿಂಚು ಮಾಹಿತಿಗಳು, ಇಂಚಿಂಚು ಡೆವಲಪ್ಮೆಂಟ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. 57 ಶಾಸಕರ ಮತದಾನ ಆಗಿದೆ ಇಲ್ಲಿ ತನಕ. ಯಾರ್ಯಾರಿಗೆ ಎಷ್ಟೆಷ್ಟು ಮತದಾನ ಪ್ರಾಪ್ತವಾಗಿದೆ ಅನ್ನೋದನ್ನ ಒಂದು ಸೈಡಲ್ಲಿ ಹಾಕಿದೀವಿ ನೋಡಿ ನಾವು. 57 ಶಾಸಕರ ಮತದಾನ ಆಗಿದೆ. ಒನ್ಸ್ ಅಗೇನ್ ಚೇಸಿಂಗ್. ಈಗ ಹೆಬ್ಬಾಳದ ಬಳಿ ಈಗ ಸಿಎಂ ತೆರಳುತ್ತಾ ಇರುವಂತಹ 3ನೇ ಬಸ್ ಈಗ ತೆರಳುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ವಿಧಾನಸೌಧಕ್ಕೆ ತಲುಪುತ್ತೆ. 10 ಗಂಟೆಗೆ ಹಿಲ್ಟನ್ ಹೋಟೆಲ್ನಿಂದ ಎಲ್ಲರೂ ಒಟ್ಟಿಗೆ ಬಸ್ನಲ್ಲಿ ತೆರಳುತ್ತೀವಿ ಅಂತ ನಿನ್ನೆ DCM DK ಶಿವಕುಮಾರ್ ಅವರು ಹೇಳಿದರು. ಆದರೆ ಬಹಳ ಅಚ್ಚರಿ ಎನ್ನುವಂತೆ DCM DK ಶಿವಕುಮಾರ್ ಅವರು ಮೊದಲಿಗೆ ತೆರಳುತ್ತಾರೆ. ಇವತ್ತು ಅದು ವಾಹನದಲ್ಲಿ, ಬಸ್ನಲ್ಲಿ ತೆರಳುವುದಿಲ್ಲ. ಮೊದಲನೇ ಬಸ್ನಲ್ಲಿ ಪ್ರಮುಖವಾಗಿ ಕೆಲ ಸಚಿವರು, ಅದರಲ್ಲಿ 2ನೇ ಬಸ್ನಲ್ಲಿ KN ರಾಜಣ್ಣ ಅವರ. ಇನ್ನೂ ಸಮಯ ಇದೆಯಲ್ಲ, ನಾವು ಗೆಲ್ತೀವಿ. ಕಾಂಗ್ರೆಸ್ ಶಾಸಕರು ಸಂಪರ್ಕ ಮಾಡಿದ್ದು ಸರ್, ಕಾಯ್ದು ನೋಡ್ರಿ, ಫಲಿತಾಂಶ ಬಂದ್ಮೇಲೆ ಗೊತ್ತಾಗತ್ತೆ. ಈಗ ನೀವು ಇಬ್ಬರು MLA ಇನ್ನೂ ಬಂದಿಲ್ಲ, ನಿಮ್ಮ ಸ್ನೇಹಿತರು ಪ್ರಮುಖವಾಗಿ ನೋಡಿ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿದ್ದೀನಿ. ನನ್ನ ಕೃತಜ್ಞತೆ, ಪಕ್ಷಕ್ಕೆ ನಿಷ್ಠೆಯಾಗಿ ವೋಟ್ ಮಾಡಬೇಕಾರೋದು ನನ್ನ ಧರ್ಮ. ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಬೇರೆದ್ರ ಬಗ್ಗೆ ನಾನು ಚರ್ಚೆ ಮಾಡಿ. ನಿಮ್ಮ ಸ್ನೇಹಿತರು ಪಾಲಿಸ್ತಾರ ಅಂತ ಸರ್? ನಾನು ಬೇರೆದ್ರ ಬಗ್ಗೆ ಮಾತಾಡಲ್ಲ. ಕೃತಜ್ಞತೆಯಿಂದ ನಾನು ನನ್ನ ಪಕ್ಷಕ್ಕೆ ವೋಟ್ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ. ಈಗ ನಿಮ್ಮ ಸ್ನೇಹಿತರು ಸರ್, ಅವರಿಬ್ಬರನ್ನು ಮಂತ್ರಿ ಸಹ ಮಾಡಿದ್ರು ಬಿಜೆಪಿ ಅವರು. ನೋಡಿ, ನಾನು ಬೇರೆ ವಿಷಯದ ಬಗ್ಗೆ ಮಾತಾಡಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ಭಾಳ ಗೌರವದಿಂದ ನೋಡಿದೆ, ಗೌರವದಿಂದ ನಡೆಸ್ಕೊಳ್ತಾ ಇದೆ, ಅಭಿಮಾನದಿಂದ ನೋಡ್ತಾ ಇದೆ. ಆ ಕೃತಜ್ಞತೆ ನಾನು ಬಿಜೆಪಿಗೆ ವೋಟ್ ಮಾಡ್ತೀನಿ. ನೋಡಿ, ನನಗೆ ಯಾವುದು ಗೊತ್ತಿಲ್ಲ. ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಹೋಟೆಲಿಂದ ತೆರಳಿದೆ. ಆಲ್ರೆಡಿ ಒಂದು ಬಸ್ ರೀಚ್ ಆಗಿದೆ, ಮತ್ತೊಂದು ಬಸ್ ಕೂಡ ಇನ್ನೊಂದು ಕೆಲವೇ ಕ್ಷಣ ರೀಚ್ ಆಗುತ್ತೆ. 3ನೇ ಬಸ್ ಕೂಡ ಈಗ CBI ಕಚೇರಿ ಏನು ಇದೆ ಅಲ್ಲಿ ತೆರಳುತ್ತಾ ಇರುವಂಥ ದೃಶ್ಯಾವಳಿ. ಈಗ ಮೇಕ್ರಿ ಸರ್ಕಲ್ ಆದ ಬಳಿಕ ಚಾಲುಕ್ಯ ಸರ್ಕಲ್ ಬಳಿಕ ವಿಧಾನಸೌಧಕ್ಕೆ ಬಸ್ ಕೂಡ ತಲುಪುತ್ತೆ. ಸರ್, ಬಿಜೆಪಿಯವರು ಕಷ್ಟ ಇದೆ ಅಂತ ಬಿಜೆಪಿಯವರು ಅಲ್ಲ ಸರ್, ಬ್ಯಾಕ್ ಎಂಡ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಲ್ಲ ಅಂತ. ಸಮಾನ ಮನಸ್ಕರರು ಓಟ್ ಹಾಕ್ತಾರೆ. ಉಪರೆಡ್ಡಿಯರು ಎಲೆಕ್ಷನ್ ನಿಂತಿದ್ದಾರೆ. ಅವ್ರು ಒಳ್ಳೆಯದಾಗಿ ದೇವರಿದ್ದಾರೆ. ಸಾಯಂಕಾಲ ವಿಶ್ವಾಸಕ್ಕೆಲ್ಲ ಗೊತ್ತಾಗುತ್ತೆ. ಆತ್ಮಸಾಕ್ಷಿ ಮಾತಾಡಿ ಎಷ್ಟು ಬರ್ತಾರೆ ಸರ್? ಸರ್, ನಾನು ಎಷ್ಟು ಬರುತ್ತೆ ಏನು ಅಂತ ಇರಲಿಲ್ಲ. ಸಾಯಂಕಾಲ 6 ಗಂಟೆಗೆ ಅಲ್ಲ ಸರ್, ಮುಕ್ತವಾಗಿ ಮಾತಾಡಬೇಕು. ನಮ್ಮದು